ನಾವೇನಂದಿದ್ದೆವು ಏನು ಮಗ್ಗಲಕ್ಕೆ ಬೀಗರ ಮ್ಯಾಳ ಅದ ಪವನ್ಯಾರು ಮಗ್ಗಲಕ್ಕೆ ಪವನ್ಯಾರ ಮ್ಯಾಳ ಅದ ನಾನೇ ಬೀಗ ಅಂದಿನಿ ಜೇರು ಹೊತ್ತು ಮುಳುಗೋದ್ರಾಗ ನೀ ಅಣತಮ್ರತೆ ಶಿತ್ತು ಮಾಡಿ ಕೊಟ್ಟಪ್ಪ ಅಂದ್ರೆ ಮಾಸ್ತಾರ ಇವತ್ತು ನಾನು ನಿನಗೆ ಶರಣಾಗಿ ಹೋಗ್ತೀನಿ ಕೇಳು ಹೆಂಗ ನಡಹಟ್ಟಿ ನಾಗರಾಯ ಗೌಡ ಮುತ್ಯಾನ ಮಗಳು ಹೌದು ನಮ್ಮ ಬಡ್ಡ್ಯಾನಕ್ಕೆ ಪದ್ಮಾವತಿ ದೇವಿ ಹೌದು ಅಮ್ಮೋಗ ಶಿತಗ ಧಾರೆ ಹಿಡಿದು ಕೊಟ್ಟಿವಿ ನಾವು ಅದಕ್ಕಾಗಿ ಬೀಗರನ್ನು ಬೇಕಾಗಿಲ್ಲ ಅಲ್ಲ ಅಡೆಪ್ ಮರೇನು ಪೂರಾ ಸಂಪೂರ್ಣ ಪುರಾಣ ಒಪ್ಪಗೋತಿದ್ದಿ ಅಣತಮ್ರತೆ ನಾವು ಒಪ್ಪಗೋತೀನಿ ಒಂದು ಅಕ್ಷರನು ಬಿಡ್ಲಾರ್ದೆ ಒಪ್ಪಗೋಬೇಕ್ರಿ ಆ ಬುಕ್ಕದಂದೆಲ್ಲ ಹೋಗೋದಾದ ಹೌದು ಮಣ್ಣಿನಕಾಯ ಮಣ್ಣಿಗೆ ಹೋಗುದು ಇದಕ್ಕೆ ಮಾನ್ಯತೆ ಕೊಡಬೇಡ್ರಿ ಯಾವ ಹಸೋದ ಹೊಂಟ್ರಿತ್ತ ನೋಡು ನಿಮ್ಮ ಪದರಾಗ ಒಂದು ರೊಟ್ಟಿ ಇತ್ತಂದ್ರ ಅದ್ರಾಗ ಅರ್ಧ ಮುರಿದು ಅರ್ಧ ಅವನಿಗೆ ಕೊಟ್ಟು ಅರ್ಧ ನೀವು ಉಂಡ್ರಪ್ಪ ಅಂತಂದ್ರ ಜಗತ್ತೇದೊಳಗೆ ನಿಮ್ಮಂತ ಪುಣ್ಯವಂತರ ಯಾರು ಇಲ್ಲತ್ತ ಹೇಳತ್ತಾನ ಕವಿ ಹೌದಿಲ್ಲ ಬಸವಣ್ಣ ಅದಕ್ಕೆ ನನ್ನ ಆತ್ಮೀಯ ಬಂಧುಗಳೇ ಯಂಕಂಚಿ ಗ್ರಾಮದೊಳಗೆ ಅಣ್ಣಾಜಿ ದಯವಿಟ್ಟು ಹಾಡಿಕೆ ನಿತ್ತು ಕೇಳಬೇಡ್ರಿ ಜಾಗ ಬಾಳದ ಬಂದು ಕುಂದುರಿ ಕೆಲಸ ನಮ್ದು ಇನ್ನೊಬ್ಬ ಶುರು ಆಗ್ಯಾದ ಗೌಡ್ರ ಹೆಂಗತ್ತಿ ಹಂಗಾರಾಟ ನಿತ್ತು ನೋಡ್ಬೇಕತ್ತ ಡೊಳ್ಳಿನ ಪದ ಕುತ್ತು ಕೇಳ್ಬೇಕತ್ತ ನೋಡ್ರವ ಏನು ಹೇಳಕತ್ತ ನೋಡ್ರಿ ಯಾಕಂದ್ರ ಯಾಕ್ರಿ ಗೌಡ್ರ ಇದು ತಾಸ 2 ತಾಸಿಗೆ ಮುಗಿಯಂತ ಮಾತಲ್ರಿ ಅಲ್ಲ 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 ಅಲ್ರಿ ಯಾಕಪ್ಪ ಅಂದ್ರೆ ಕೆಲಸ ಗೊಮ್ಮಿಗೆ ಬಿದ್ದದ ನಾವೇನು ಮಾತಾಡ್ದೇವು ನಮ್ಮ ಸರಿಜೋಡಿ ಕಲಾವಿದ್ರಿ ಏನು ಮಾತಾಡ್ಲಕತ್ತಾರ ಏನು ಮಾತಾಡ್ಯಾರ ಪೌನ್ಯಾರು ಮಾತಾಡ್ರಿ ಬ್ಯಾಡ ಅನ್ನೋದಿಲ್ಲ ಹಾಡ್ಲಕ್ಕ ನಾ ಬಂದೇನಿ ಹೌದು ಮ್ಯಾಗ ಮಾತಾಡವನು ನಾ ಅದೀನಿ ಹೌದು ಪಾಪ ಅವನಿಗೆ ಯಾಕ್ರಿ ಇಬ್ಬರಿಗೆ ಬಸ್ಸುಗ ನಾನು ತೊಂದನ ಮಾಮ ಮಾಮ ಮಗಳ ಈ ಊರಾಗ ನಿನ್ನ ಮಗಳಿಗೆ ಜಾತಿ ಒಯ್ಲಿಕ್ಕಂದ್ರೆ ಹಿಪ್ಪರಿಗೆ ಹುಲಿ ಅಂತ ಕರಿಬೇಡ ಹಿಪ್ಪರಿಗೆ ಹುಲಿ ಯಾಕಪ್ಪ ಅಂತಂದ್ರೆ ಎಲ್ಲ ಕಡೆ ಗೆದಕೋತೆ ಬಂದಾನ ಈಗ ಹೆಂಗದ ಮಾತ ವಿಷಯದ ಕಡೆ ಸ್ವಲ್ಪ ಲಕ್ಷ್ಯ ಕೊಡ್ರಿ ಕೊಡ್ರಿ 1 ಲಕ್ಷ ರೂಪಾಯಿ ಇಟ್ಕೊಂಡ್ಬಂದ್ರಿ ನಾವೇನಂದಿದ್ದೆವು ಏನು ಮಗ್ಗಲಕ್ಕೆ ಬೀಗರ ಮ್ಯಾಳ ಅದ ಪವನ್ಯಾರು ಮಗ್ಗಲಕ್ಕೆ ಪವನ್ಯಾರ ಮ್ಯಾಳ ಅದ ಇವ್ರ ಕಷ್ಟ ಸುಖ ಹೆಂಗದಪ್ಪ ಕೇಳೋನು ಮಾತಾಡ್ಸೋನತ್ತಂದ್ರ ಅವ್ರೇನಂದ್ರು ನಮ್ಮ ಸರಿಜೋಡಿ ಹಾಡುವಂತ ಮಾಸ್ತರ್ ಅತ್ತಾರ ಅವ್ರು ಏನಂತಾರ ತೆಳಗ ಅಣ್ಣ ಕರೆಕ್ಟ್ ಹೇಳ್ದವ ಅವರೇ ಬೀಗ ಹೇಳ್ತಾನ ನೀರೇ ಅವನಿಗೆ ಅಣ್ಣ ತೀಯಲ್ವ ಅಂದವ್ರು ತೆಳಗಿನವ್ರು ಅವ ಬೆಂಕಿ ಹಚ್ಚ ತಳ ಕೂತು ಮಾತು ಬರಬರಿ ಅದ ಮಗನ ಹಂಗಿಲ್ಲದು ಹಂಗಂಗ ನಾ ಬೀಗರಂದಿನಿ ಅವ್ರ ಅಣ್ಣಲಕತ್ತಾರ ಮಾಸ್ತರ್ ಏನತ್ತಾನ ಏನಂದಾರ ಹೊತ್ತು ಮುಳುಗೋದ್ರಾಗ ಅವ ಬೀಗಂದ್ರ ನಾ ಅಣತಂಬ್ರ ಮಾಡ್ತೀನಿ ಅವ ಅಣತಂಬ್ರ ಅಂದ್ರ ಬೀಗರ್ ಮಾಡ್ತೀನಿ ಅಂದಾನ ಯಾಕ್ರಿ ತೋನಿನ ಮುಂಜಾನ ಹೋಲಿ ನಾರೇ ಬೀಗ ಅಂದಿನಿ ಜೇರು ಹೊತ್ತು ಮುಳುಗೋದ್ರಾಗ ನೀ ಅಣತಮ್ರತೆ ಶಿತ್ತು ಮಾಡಿ ಕೊಟ್ಟಪ್ಪ ಅಂದ್ರೆ ಮಾಸ್ತಾರ ಇವತ್ತು ನಾನು ನಿನಗೆ ಶರಣಾಗಿ ಹೋಗ್ತೀನಿ ಹೆಂಗ ಕೇಳು ಹೆಂಗ ನಡಹಟ್ಟಿ ನಾಗರಾಯ ಗೌಡ ಮುತ್ಯಾನ ಮಗಳು ಹೌದು ನಮ್ಮ ಬಡ್ಡ್ಯಾನಕ್ಕೆ ಪದ್ಮಾವತಿ ದೇವಿ ಹೌದು ಅಮ್ಮೋಗ ಶಿತಗ ಧಾರೆ ಹಿಡಿದು ಕೊಟ್ಟಿವಿ ನಾವು ಅದಕ್ಕಾಗಿ ಬೀಗರನ್ನು ಬೇಕಾಗ್ಯದ ನೀ ಎಲ್ಲರೇ ಅಡೆಪ್ ಮರೆ ಪುರಾಣದಾಗ ಅಣತಮ್ರತೆ ಬರದಾನತೆ ತರ್ತೀನಿ ಅವು ನಮ್ಮ ಮುಂದೆ ನಡೆಯಲ್ಲ ಅಡೆಪ್ ಮರೇನು ಪೂರಾ ಸಂಪೂರ್ಣ ಪುರಾಣ ಒಪ್ಪಗೋತಿದ್ದಿ ಅಣತಮ್ರತೆ ನಾವು ಒಪ್ಪಗೋತೀನಿ ಒಂದು ಅಕ್ಷರನು ಬಿಡ್ಲಾರ್ದೆ ಒಪ್ಪಗೋಬೇಕ್ರಿ ಆ ಬುಕ್ಕದಂದೆಲ್ಲ ಜೇರ್ ತೋರ್ಸಂದ್ರ ನಾ ಬೀಗರತ್ ಹೇಳಿ ನಾಗರೇಗೌಡ ಬಂದಾಗ ಅಮ್ಮೋಗ ಶಿದ ಮುತ್ತೆ ಮಾವು ಬಂದಾನತ್ತೆ ಕುರ್ಚಿ ಹಾಕಿದ್ವಿ ಸದ್ಯ ನಾ ಲೇಖ ತೋರಿಸ್ತೀನಿ ಹಂಗಂದ್ರಿ ಲೇಖ ತೋರಿಸಿ ಆರತಿ ಮಾಡೋದು ಹೆಂಗ್ರಿ ಬರಾಬರಿ ಲೇಖ ತೋರಿಸ್ತೀನ ನಾಗರೇಗೌಡ ಮುತ್ತೆ ರೇವಕಾದೇವಿನ ಕೇಳಕ್ ಹೋಗ್ಯಾನ ಯಾರಿಗೆ ಹೊನ್ನಪ್ಪ ಗೌಡ ನಾಗರೇಗೌಡನ ಮಗ ಹೊನ್ನಪ್ಪ ಗೌಡ ಮಗಳಿಗೆ ಕೇಳಕ್ ಹೋಗ್ಯಾನ ಮೊಮ್ಮಗಳಿಗೆ ಅವಾಗ ಅಮ್ಮೋಗ ಶಿದ ಮುತ್ತೆ ಯಾರು ಮಾವ ಬಂದಾನತ್ತ ಹೇಳಿ ಕರೆದು ಕುಂದರಿಸಿ ಕುರ್ಚಿ ಹಾಕ್ಯಾನ ಇದು ಲೇಖದಾಗ ನಿಮ್ಮ ಮನೆಯವರೇ ಬರೆದಿದ್ದು ಇದೇನು ಭೂದಾಳಿಸಿದ್ದು ಬರೆದಿದ್ದಲ್ಲ ಅದಕ್ಕಾಗಿ ನಾ ಬೀಗರಂದೀನಿ ಮುಂದಿನ ಸಂಧಿಗೆ ನೀವೇನು ಅಣತಮ್ರತ ತರ್ತೀರೋ ನೀವ್ ಹೆಂಗ್ ತರ್ತೀರೋ ಎದಕ್ಕೆ ಹಚ್ಚಿ ನಮ್ಮನ್ನ ಅಣತಂಬ್ರ ಮಾಡ್ತೀರಿ ನೀವು ಅಡಿ ಮಾತು ಸುಳ್ಳಬೇಕು ಒಂದು ಬುಕ್ ಸುಳ್ಳಬೇಕು ಒಂದು ಇನ್ನೂ ಒಂದು ಮಾತು ಹೆಂಗಪ್ಪ ಅಂತಂದ್ರ ನಾವು ಹೆಂಗ ಮುದ್ದುಗೊಂಡು ಹಿಡ್ಕೊಂಡು ಆದಿಗೊಂಡು ಹೊಟ್ಟಿಲಿ 6 ಮಂದಿ ಮಕ್ಕಳು 6 ಮಂದಿ ಹೊಟ್ಟಿಲಿ ಕಡಿಬಿಟ್ಟು ಉಂಡಾಡ ಪದಮಗೊಂಡ ಯಾಕಂದ್ರೆ ಹೇಳ್ಕೊತ ಹೋದ್ರೆ ಟೈಮ್ ಬಾಳ ಆಗ್ತದ ಅದಕ್ಕೆ ಮುಗಿಸ್ಲಾಗತ್ತೇನ್ರಿ
ಕಡಿ ಹುಟ್ಟು ಉಂಡಾಡ್ ಪದಮಗೊಂಡು ಹೊಟ್ಟಿ 42 ಮಂದಿ ಗಂಡ 42 ಮಂದಿ ಹೆಣ್ಣ ಟೋಟಲ್ 84. 84 ಮಂದಿ ಒಳಗ ನಡಹಟ್ಟಿ ನಾಗರೇಗೌಡನ ನಾ ತೋರಿಸ್ತೀನಿ. ಜೇರ್ ನಾಗರೇಗೌಡ ನಮ್ಮವ ಅಲ್ಲಂದ್ರ ನಾ ಹೆಂಗ ಮುದ್ದಾಯಿ ಮುದ್ದಕೊಂಡು ಹಿಡ್ಕೊಂಡು ಬಡ್ಡಿ ಹಿಡ್ಕೊತ ಬಂದಿನಲ್ಲ ಹಂಗ ನಿಮ್ಮ ನಡಹಟ್ಟಿ ನಾಗರೇಗೌಡನ ಬಡ್ಡಿ ಎಲ್ಲೇ ಅದ. ನಾವ್ ಹೆಂಗ್ ಹೇಳ್ತೇವೆ ಮಕ್ಕಳ್ಯಾರು ಮೊಮ್ಮಕ್ಕಳ್ಯಾರು ಮರಿ ಮೊಮ್ಮಕ್ಕಳ್ಯಾರು ಗಿರಿ ಮೊಮ್ಮಕ್ಕಳ್ಯಾರು ಯಾರ್ಯಾರ ಮನೆಗೆ ಏನು ಕೊಟ್ಟರು ಬೇಡ ಯಾವ್ದು ಕುಲ ಯಾವ್ದು ಗೋತ್ರ ಯಾವ್ದು ಕಂಚಿನ ತಾಮ್ರ ಹಿಂಗ ಹೇಳ್ಬೇಕು ತುಕ್ಕ್ಯ ಉಸನೆ ಬಬಲೆ. ನಾ ಕೇಳಿಲ್ಲಪ್ಪ ನಾ ಒಳ್ಳಕ್ ಹೋಗಿದ್ದೆ ಹಿಂಗಂದ ಮಾಮ ಮಾಮ ಬಹಳ ಬಿರುಸು ಮಾತಾಡ್ಯಾನ ಬಸ್ಸು. ಅದಕ್ಕೆ ಇಲ್ಲಿ ಇನ್ನ ಕೆಲಸ ಬಾಳ ವ್ಯವಹಾರಿನ ಬಹಳ ಪೆಂಡಿಂಗ. ಖರೆ ಹೆಂಗದ ಗೊತ್ತನ್ರಿ, ನಿಮ್ಮ ಮಟ್ಟ ಮನೆಯವ್ರು ಯಾರೇ ಭೋಜನ ಜೋಡಿ ಹಾಡ್ಬೇಕಾದ್ರೆ ಕಚ್ಚ ಬಾಳ ದುರಸ್ತಿಬೇಕು. ಈಗ ಸುಮ್ಮ ಸಾದಾ ಅಲ್ಲಿದು ಅಡಗೇಡ್ ಹೋಗುವಂತ ಮಾತಲ್ಲ, ಇದ್ರ ಸಂಬಂಧ ಎಲ್ಲೆಲ್ಲೋ ಏನೇನೋ ಆಗಿ ಹೋಗ್ಯಾವ. ಗಚ್ಚಿಗೊಮ್ಮ ಉದಾನಿ ಅನಿಸಿನ ಈಗ ಲೆಕ್ಕಕ್ಕೆ ಬಿದ್ರ ನಿನ್ನ ಮಕ್ಕಳಿಗೆ ಕೇಳು, ನಿನ್ನ ಮಗಳಿಗೆ ಕೇಳ ಅಂತೇನೆ. ಅವ್ರಂತ್ರ ಹಿಂದಕ್ಕೆ ಸರ್ತಾರ. ಹೌದೌದು, ಎಷ್ಟು ದಿನ ಮಕ್ಕಳ ಜೋಡಿ ಆಗ್ಯದ, ಇವತ್ತು ಮಾವನ ಜೋಡಿನೇ ಅದಕ್ಕೆ ಕುಸ್ತಿ ಗೌಡ್ರ ಎದಕ್ಕೆ ಹಚ್ಚ ತಾಮ್ರತ ತೋರಿಸ್ತಾನೆ ಮುಂದಿನ ಸಂದಿಗೆ ನೋಡುದಾರ. ನಿಮ್ಮ ಅಪ್ಪಗಳು ಬಹಳ ಚಂದ ಕೂತಾರ ನೋಡ್ರಿ. ಅವ್ರ ಇದ್ದೇ ಕಾಣ್ಲಕತ್ತಾರ ಮಗನೇ ಕಣ್ಣ ಮೌನ ನೋಡಿ ಚಂದ ಕೂತಾರೆ ಕಡಿ. ನಿಮ್ಮ ಹೆಂಗ್ ಕೂತಾರ ಪತ್ರೆ ಸಡ್ನೆ ಕೂತಾರ ಅವ್ರ ಗಚ್ಚಗ